ದರ್ಶನ್ ಸರ್ ಫ್ಯಾನ್ಸು ಮೇಜರ್ಲಿ ತುಂಬ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಲೈಕ್ ನಾನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ತೆಗೆದು ನೋಡಿದಾಗ ಭಯಂಕರವಾಗಿ ನನಗೊಂದು ಇದು ಬಂದೈತೆ ನನ್ನ ಫ್ಯಾನ್ ಫಾಲೋವಿಂಗ್ ಅವರಿಂದ. ಸರಿ, ನಾನು ಈ ಕ್ವಶನ್ಗೆ ನೀವು ಎಷ್ಟು ಮಟ್ಟಿಗೆ ಆನ್ಸರ್ ಹೇಳ್ತಿರೋ ಗೊತ್ತಿಲ್ಲ, ಬಟ್ ನಿಮ್ಮ ಇಷ್ಟ ಆಗುತ್ತೆ ಹೇಳ್ಬೋದು. ಕೆಲವರು ಸ್ಟಾರ್ಟಿಂಗ್ ನೀವೆಲ್ಲ ಔಟ್ ಆಗಿ ಬಂದಾಗ, ಅನುಷರ ಔಟ್ ಆಗಿ ಬಂದಿದ್ದು, ನೀವು ಔಟ್ ಆಗಿ ಬಂದಿದ್ದು ಎಲ್ಲ ಬಂದಾಗ ಕೆಲವೊಂದಿಷ್ಟು ಜನ ಮಾತಾಡ್ತಾ ಇದ್ರು, ದರ್ಶನ್ ಸರ್ ಫ್ಯಾನ್ಸ್ ಯಾರು ಇದ್ರು ಅವ್ರನ್ನ ಹೊರಗಡೆ ಕಳಿಸ್ತಾರೆ ಫಸ್ಟ್ ಅಂತ ಕೆಲವೊಂದಿಷ್ಟು ಜನಗಳು ಮಾತಾಡ್ತಾ ಇದ್ರು. ಸೊ ಅದು ನಿಮ್ಗೆ ಅನಿಸ್ತಾ ಆ ಥರ ಏನೂ ಇದು ಅನಿಸಿಲ್ಲ. ಯಾಕಂದ್ರೆ ಐ ಥಿಂಕ್ ಅಲ್ಲಿರೋರು ಪ್ರತಿಯೊಬ್ಬರೂ ಒಬ್ಬರೊಬ್ಬರು ಒಳ್ಳೊಳ್ಳೆ ರೆಸ್ಪೆಕ್ಟ್ ಇತ್ತು. ಸೊ ನಾನು ವೇದಿಕೆ ಮೇಲೆ ಹೋದಾಗ ನಾನು ಮಾತಾಡಿದೆ ಫಸ್ಟು. ಇವತ್ತು ನಾನು ಹೇಳ್ಬೇಕಂದ್ರೆ ನಮ್ಮ ತಂದೆ ತಾಯಿ ಆಶೀರ್ವಾದ, ಜನರ ಆಶೀರ್ವಾದ, ಅದು ಸೊ ಐ ಡೋಂಟ್ ಥಿಂಕ್ ಅಲ್ಲಿ ಟಾರ್ಗೆಟ್ ಅಂತ ಏನಿಲ್ಲ ಸರ್. ಯಾಕಂದ್ರೆ ಐ ಥಿಂಕ್ ಇಟ್ಸ್ ಆಲ್ ಟ್ರಾನ್ಸ್ಪರೆಂಟ್. ಒಂದು ವೋಟಿಂಗ್ ಅಂತ ಒಂದು ಇರುತ್ತೆ, ಅಲ್ಲಿ ಪರ್ಫಾರ್ಮೆನ್ಸ್ ಅಂತ ಬರುತ್ತೆ. ಎಲ್ಲೋ ಒಂದು ಕಡೆ ಧರ್ಮನ್ಗೆ ಮೋಸ್ಟ್ಲಿ ಮನೆ ಸೂಟ್ ಆಗ್ತಿಲ್ಲ, ಪಾಪ ಅವ್ನು ತುಂಬ ಸಾರ್ಟ್ ಆಗಿದ್ದಾನೆ, ಆರಾಮಾಗಿದ್ದಾನೆ, ಅವ್ನ ಪಾಡಿಗೆ ಅವನಿದ್ದಾನೆ, ಅಲ್ಲಿ ಸ್ವಲ್ಪ ನಮ್ಗೆ ಇದು ಬೇಕಾಗುತ್ತೆ, ಒಂದು ಕಂಟೆಂಟ್ ಅಂತ ಒಂದು ಬರುತ್ತೆ. ಸೊ ಐ ಥಿಂಕ್ ಇಟ್ಸ್ ಆಲ್ ಅಬೌಟ್ ವೋಟಿಂಗ್ ಆಗಿರ್ಬೋದು. ಯಾರೂ ಟಾರ್ಗೆಟ್ ಮಾಡಿ ಇವ್ರನ್ನ ಆಚೆ ತೆಗಿಬೇಕು, ಇಲ್ಲ ಅವ್ರನ್ನ ಆಚೆ ತೆಗಿಬೇಕು, ಇವ್ರನ್ನ ಇಟ್ಕೊಬೇಕು, ಐ ಡೋಂಟ್ ಥಿಂಕ್ ಅದೆಲ್ಲ ನಡೆಯಲ್ಲ. ಅದೆಲ್ಲ ನಡಿಬೇಕಂದ್ರೆ ಇಷ್ಟು TRP ಇಲ್ಲ, ಇಷ್ಟು ಮಟ್ಟಕ್ಕೆ ಅಷ್ಟು ಹಿಟ್ ಆಗಿರೋದು ಇದಾಗಿಲ್ಲ. ಯಾಕಂದ್ರೆ ಅಲ್ಲೇ ಸುದೀಪ್ ಸರ್ನು ಸ್ಟೇಜ್ ಮೇಲೆ ಹೇಳಿದ್ರು ಒಂದು ಇಂಟರ್ವ್ಯೂಲ್ಲಿ, ಒಂದು ವೀಕೆಂಡಲ್ಲಿ, ಎಲ್ಲರಿಗಿಂತ ಕ್ಲೋಸ್ ಆಗಿದ್ದು ನನಗೆ ಧರ್ಮನೇ, ನಿಮ್ಗೆಲ್ಲರೂ ಕ್ಲೋಸ್. ಹಂಗೇನಾದ್ರು ಇದ್ದಿದ್ರೆ ಫಸ್ಟ್ ಅವನೇ ಇನ್ನೂ ಇರ್ತಿದ್ದ ಅವನು ಅಂತ. ಸೊ ಇಟ್ಸ್ ನಾಟ್ ಲೈಕ್ ದಟ್. ಐ ಥಿಂಕ್ ಇಟ್ಸ್ ಆಲ್ ಅಬೌಟ್ ಅಲ್ಲಿ ಆಗ್ತಾ ಇರೋಂಥ ಒಂದಿದು ಒಂದು ಆಕ್ಟಿವಿಟೀಸ್ ಮೇಲೆ ಮತ್ತು ವೋಟಿಂಗ್ ಮೇಲೆ. ಐ ಥಿಂಕ್ ಆ ಥರ ಏನಿದಿಲ್ಲ. ಬಟ್ ಥ್ಯಾಂಕ್ಸ್ ಹೇಳ್ಬೇಕು ದರ್ಶನ್ ಸರ್ ಫ್ಯಾನ್ಸ್ಗೆ, ಪ್ರತಿಯೊಬ್ಬರು. ಯಾಕಂದ್ರೆ ಆಚೆ ಬಂದು ನಾನು ಇನ್ಸ್ಟಾಗ್ರಾಮ್ ತೆಗೆದು ನೋಡಿದಾಗ ಎಲ್ಲ ಡಿ ಬಾಸ್ ಬಂದು ಎಷ್ಟೊಂದು ಫ್ಯಾನ್ ಪೇಜಸ್ ಮತ್ತು ಇದು. ಐ ಥಿಂಕ್ ನಿಜವಾಗ್ಲೂ ಅವ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ತುಂಬ ನಿಮಗೆ ಮತ್ತೆ ಅನುಷರ ಇವರಿಗೆಲ್ಲ ಸಿಕ್ಕಾಪಟ್ಟೆ ವೋಟ್ಸ್ ಮಾಡೋದು ಮತ್ತೆ ಪ್ರಮೋಷನ್ ಮಾಡೋದು. ಈಗ ಆಲ್ಮೋಸ್ಟ್ ಬಿಗ್ ಬಾಸ್ ಹೋದಾಗ ಕೆಲವರು ಹೇಳ್ತಾರೆ ಅವ್ರದ್ದೊಂದು ಗ್ರೂಪ್ ಇರುತ್ತೆ, ಪ್ರಮೋಷನ್ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಸರ್ಕಲ್ ಮತ್ತೆ ಅವ್ರ ರಿಲೇಟಿವ್ಸ್ ಅವರೆಲ್ಲ ಪ್ರಮೋಷನ್ ಮಾಡ್ಕೋತಾರೆ. ಬಟ್ ನಿಮಗೆ ನಿಮ್ಮ ರಿಲೇಷನ್ಸ್ ಎಷ್ಟು ಪ್ರಮೋಷನ್ ಮಾಡಿದ್ರೆ ಗೊತ್ತಿಲ್ಲ, ಅಥವಾ ನಿಮ್ಮ ಫ್ರೆಂಡ್ಸ್ ಎಷ್ಟು ಮಾಡಿಲ್ಲ. ನಮ್ಮ PR ಟೀಮ್ ಅವರು ಇದು ಮಾಡಿದ್ರು, ಗೋಯಿಂಗ್ ಕ್ರಿಯೇಷನ್ಸ್ ಅಂತ ಶ್ರೇಯ ಅವ್ರು ಮಾಡಿದ್ರು. ಬಟ್ ವಿತ್ ದಟ್ ಐ ಥಿಂಕ್ ಇದು ಒಂದು ಸಾಲಿಡ್ ಸಪೋರ್ಟು ಡಿ ಬಾಸ್ ಫ್ಯಾನ್ಸ್ ಎಲ್ಲರೂ ಮಾಡಿದ್ದಾರೆ. ಆ್ಯಂಡ್ ಸುಮಾರು ಇದು ನೋಡಿದ್ದೀನಿ ಕಮೆಂಟ್ಸು ಮತ್ತು ಇದೆಲ್ಲ. ಐ ಥಿಂಕ್ ವೆರಿ ನನಗೆ ಅದೇ ಸರ್. ಐ ಥಿಂಕ್ ಅಲ್ಲೂ ಅಷ್ಟೇ ಫ್ಯಾನ್ಸ್ ಇದರಲ್ಲೂ ನನಗೆ ಎಲ್ಲೂ ಒಂಥರ ನನಗೆ ಆ ಕಡೆ ಈ ಕಡೆ ಎಲ್ಲೂ ಇಟ್ಟಿರಲಿಲ್ಲ. ಯಾಕಂದರೆ ಎಷ್ಟೊಂದು ಕಡೆ ಸುದೀಪ್ ಸರ್ದು ಫ್ಯಾನ್ಸ್ಗೂ ಒಂದಷ್ಟೊಂದು ಮೆಸೇಜಸ್ಗಳು ಮತ್ತು ಇದೆಲ್ಲ ಬಂದಿದೆ, ವೆಲ್ ಪ್ಲೇಡ್ ಧರ್ಮ, ಒಳ್ಳೆ ವ್ಯಕ್ತಿತ್ವ ಧರ್ಮ ಅಂತ ಈ ಥರ ಎಲ್ಲ. ಸೊ ಐ ಥಿಂಕ್ ಐ ಗಾಟ್ ಸಪೋರ್ಟ್ ಎಲ್ಲ ಕಡೆಯಿಂದ. ಬಟ್ ದರ್ಶನ್ ಸರ್ ಫ್ಯಾನ್ಸು ಮೇಜರ್ಲಿ ತುಂಬ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಲೈಕ್ ನಾನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ತೆಗೆದು ನೋಡಿದಾಗ ಭಯಂಕರವಾಗಿ ನನಗೊಂದು ಇದು ಬಂದೈತೆ ನನ್ನ ಫ್ಯಾನ್ ಫಾಲೋವಿಂಗ್ ಅವರಿಂದ.